ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ವಿತ್ ರಮ್ಯಾ. ಸೊ ಇದು ಯುಗಾದಿ ಸೆಲೆಬ್ರೇಷನ್ ಬ್ಲಾಗ್. ನಮಗೆಲ್ಲ ಯುಗಾದಿ ತುಂಬಾ ಸ್ಪೆಷಲ್ ಮತ್ತು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ಹಬ್ಬ ನಮಗೆ ಹೊಸ ವರ್ಷದ ಜೊತೆ ಹೊಸ ಹರ್ಷನೂ ತಂದುಕೊಡುತ್ತೆ. ಹಬ್ಬದ ದಿನ ಅಂದರೆ ಗೊತ್ತಿರಬೇಕಲ್ವಾ, ನಮ್ಮ ಹೆಣ್ಮಕ್ಳು ಕೆಲಸ ಬೆಳಗ್ಗೆನೆ ಬೇಗ ಎದ್ದು ಹಬ್ಬದ ಅಡುಗೆ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮನೆಯವರೆಲ್ಲ ಸೇರಿಕೊಂಡು ಪೂಜೆ ಮಾಡಿ ಕೂತ್ಕೊಂಡು ಊಟ ಮಾಡ್ತೀವಲ್ಲ, ಅದೇ ಚೆಂದ. ಹಿಂದಿನ ದಿನ ಜೋರಾಗಿ ಮಳೆ ಬಂದಿದ್ದ ಕಾರಣ ನನ್ನ ಮಗಳಂತೂ ನೈಟ್ ನಿದ್ದೆನೇ ಸರಿಯಾಗಿ ಮಾಡಲಿಲ್ಲ. ಸೊ ಅದಕ್ಕೆ ಎಲ್ಲ ಕೆಲಸದಲ್ಲೂ ನಾನು ನಮ್ಮ ಅತ್ತೆಗೆ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ. ಆದಷ್ಟು ಸಣ್ಣ ಪುಟ್ಟ ಕೆಲಸದಲ್ಲಿ ನಾನು ಸಹಾಯ ಮಾಡಿದೆ, ಮಿಕ್ಕಿದೆಲ್ಲ ಅವರೇ ಮಾಡಿಕೊಂಡ್ರು. ಸೊ ನಾವು ಹಬ್ಬಕ್ಕೆ ಬೇಳೆ ಒಬ್ಬಟ್ಟು ಸಾರು, ಕೋಸಂಬರಿ, ಹಪ್ಪಳ, ಕಾಳುಗೊಜ್ಜು ಈ ಥರ ಎಲ್ಲ ಮಾಡಿದ್ವಿ. ಸೊ ಮಾಡಿರೋ ಅಡುಗೆನೆಲ್ಲ ಎಡೆಗಿಟ್ಬಿಟ್ಟು ಹೊಸ ಸೀರೆನೂ ಇಟ್ಟು ನಾವು ಪೂಜೆ ಮಾಡ್ತೀವಿ ಪ್ರತಿ ವರ್ಷವೂ. ಸೊ ನೋಡಿ, ಇವರೇ ನಮ್ಮ ಅತ್ತೆ, ಇವರು ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ನನ್ನ ಮಗಳನ್ನ ನಮ್ಮ ಯಜಮಾನರು ಕೂತ್ಕೊಂಡು ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ಅವರು. ಸೊ ಈ ವರ್ಷ ನನ್ನ ಮಗಳು ನಮ್ಮ ಮನೆಗೆ ಹೊಸ ಎಂಟ್ರಿ. ಅವಳಿಗೆ ಇದು ಮೊದಲನೇ ಯುಗಾದಿ ಮತ್ತು ಸ್ಪೆಷಲ್ ಕೂಡ. ಸೊ ಮನೆಯಲ್ಲಿ ಪೂಜೆ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ರಿಲೇಟಿವ್ಸು ನಮ್ಮನ್ನ ಊಟಕ್ಕೆಲ್ಲ ಕರೆದಿದ್ರು. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲೊಂದು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಎಷ್ಟು ದಿನ ಆದಮೇಲೆ ಸಿಕ್ಕಿದ್ವಿ. ಊಟ ಎಲ್ಲ ತಿಂದ್ಕೊಂಡು ಎಲ್ಲರೂ ಅಲ್ಲೇ ಹಾಲ್ಟಿದ್ವಿ. ಬಿಕಾಸ್ ನೈಟು ನಾವೆಲ್ಲರೂ ಗೇಮ್ಸ್ ಆಡ್ತೀವಿ. ಸೊ ಎಲ್ಲರೂ ಸೇರಿಕೊಂಡು ಚೌಕಾಬಾರ, ಯೂನೋ ಕಾರ್ಡ್ಸ್ ಎಲ್ಲ ಆಡ್ತೀವಿ. ಸೊ ಅರ್ಲಿ ಮಾರ್ನಿಂಗ್ 2 o'clockವರೆಗೂ ಗೇಮ್ಸ್ ಆಡ್ತಾಯಿದ್ವಿ. ಮಸ್ತಾಗಿತ್ತು ಮಾತ್ರ. ಸೊ ಬೆಳಗ್ಗೆ ಎಲ್ಲ ಲೇಟಾಗಿ ಎದ್ವಿ. ಹೊಸದಡ್ಕು ಬೇರೆ ನಾನ್ ವೆಜ್ ತಂದಿದ್ರು, ಮಟನ್, ಚಿಕನ್ ಎಲ್ಲ ತಂದಿದ್ರು. ನಾನು ಮತ್ತು ನಮ್ಮ ಮಾವನ ಮಗ ಸೇರಿಕೊಂಡು ಚಿಕನ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ನಾನಲ್ಲಿ ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಚಿಕನ್ ಫ್ರೈಗೆ ನಾನು ಈರುಳ್ಳಿ ಹಾಕಿದ್ದೀನಿ, ಅವ್ನು ಜಸ್ಟ್ ಫ್ರೈ ಮಾಡ್ತಾಯಿದ್ದಾನೆ. ನಾನು ಹಂಗೆ ವೀಡಿಯೋ ಮಾಡ್ಕೊತೀನಿ ನನ್ನ ಚಾನಲ್ಗೋಸ್ಕರ ಅಂತ ಹೇಳಿದೆ. ಸರಿ ಅತ್ತೆ, ನಾನು ಬರ್ತೀನಿ, ನಾನು ನಿಮ್ಮ ಚಾನಲಲ್ಲಿ ಬರ್ತೀನಿ ಅಂತ ಹೇಳ್ದೆ. ಸರಿ ಆಯಿತು ಅಂದ್ಬಿಟ್ಟು ಅವ್ನ ಹೆಲ್ಪು ತೊಗೊಂಡು ಈ ಕಡೆ ಚಿಕನ್ ಫ್ರೈ ಮತ್ತು ಆ ಕಡೆ ಪೆಪ್ಪರ್ ಡ್ರೈ ಮಾಡ್ತಾಯಿದ್ವಿ. ಆ ಕಡೆ ನಮ್ಮ ಚಿಕ್ಕಮ್ಮ ಕೂತ್ಕೊಂಡು ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ರು. ನಾವು ಈ ಕಡೆ ಅಡುಗೆ ಮಾಡ್ತಾಯಿದ್ವಿ. ಸೊ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ನಾವು ಎಂಜಾಯ್ ಮಾಡಿಕೊಂಡು ಅದು ಇದು ಕಾಮಿಡಿ ಮಾಡಿಕೊಂಡು ನಾವಿಲ್ಲಿ ಚಿಕನ್ ಪ್ರಿಪೇರ್ ಮಾಡ್ತಾಯಿದ್ವಿ. ಇನ್ನೊಂದು ಮನೆಯಲ್ಲಿ ಮಟನ್ ರೆಡಿ ಆಗ್ತಾಯಿತ್ತು. ಎಲ್ಲ ಸೇರಿಕೊಂಡು ಒಟ್ಟಿಗೆ ಊಟ ಮಾಡಿಬಿಟ್ಟು ಈ ಹಬ್ಬನ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನೀವೆಲ್ಲ ಹೇಗೆ ಯುಗಾದಿ ಮತ್ತು ಹೊಸದಡ್ಕು ಮಾಡ್ತೀರಾ ಅಂತ ಕಮೆಂಟ್ ಸೆಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.